ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಅವ್ರನ್ನ ನೋಡಿ ಕುಸುಮ, ಕನಕ ಮತ್ತೆ ಮಂಜ 3 ಜನನು ಹತ್ರ ಬರ್ತಾರೆ. ಏನು ಮೀನಾ ಇಬ್ರು ಜೊತೆಗೆ ಬಂದ್ಬಿಟ್ಟಿದ್ದೀರಾ ಅಂತ ಕುಸುಮ ಅವ್ರು ಕೇಳ್ತಿರೋವಾಗ, ಅತ್ತೆ ಹೇಗಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಚೆನ್ನಾಗಿದ್ದೀನಿ ನಾಳಿ ಅಂದ್ರೆ ಅಂತ ಕುಸುಮ ಅವ್ರು ಹೇಳ್ತಿರೋವಾಗ, ಅಮ್ಮ ಒಂದು ಜಾಗಕ್ಕೆ ಹೋಗ್ಬೇಕು ಬೇಗ ಬಾ ಅಂತ ಹೇಳಿದ್ರು, ನೋಡಿದ್ರೆ ಅವ್ರು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಯಾಕೆ ಏನು ಅಂತಾನು ಹೇಳಿಲ್ಲ ಅಂತ ಮೀನಾ ಹೇಳ್ತಿರೋವಾಗ, ನಿಮ್ಮನ್ನ ಮತ್ತೆ ಕನಕನ್ ನೋಡೋಣ ಅಂತ ಬಂದೆ ಅತ್ತೆ, ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಮಾತಾಡೋಣ ಅಂತ ಸೂರ್ಯ ಹೇಳ್ತಿರೋವಾಗ, ಏನ್ ವಿಷಯ ಆಳಿ ಅಂದ್ರೆ ಅಂತ ಕುಸುಮ ಅವ್ರು ಕೇಳ್ತಾರೆ. ಅಯ್ಯೋ ಬನ್ನಿ ಅತ್ತೆ ಹೇಳ್ತೀನಿ ಅಂತ ಹೇಳ್ತಾ ಸೂರ್ಯ ಎಲ್ಲರನ್ನ ಕರ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾನೆ. ಆಗ ಸೂರ್ಯ ಅಲ್ಲೇ ಮೀನಾ ಆ ಚೈನ್ ಇದೆಯಲ್ಲ ಅದನ್ನ ಕನಕನ ಕುತ್ತಿಗೆಗೆ ಹಾಕಿ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ಖುಷಿಯಿಂದ ಆ ಚೈನ್ನ ಕನಕನ ಕುತ್ತಿಗೆಗೆ ಹಾಕ್ತಾಳೆ. ಏನ್ ಮೀನಾ ಒಡವೆ ತಗೊಂಡ್ರ ಅಂತ ಕುಸುಮ ಅವ್ರು ಕೇಳ್ತಿರೋವಾಗ, ಏನ್ ಬಾಬಾ ಮದ್ವೆಗೆ ಮುಂಚೆನೆ ಅವಳು ಒಡವೆ ಎಲ್ಲ ತಂದು ಕೊಡ್ತಾ ಇದ್ದೀರಾ ಅಂತ ಮಂಜ ಕೇಳ್ತಾನೆ. ಇಲ್ಲ ಕಣೋ, ಇದನ್ನ ನಾನು ತಗೊಂಡ್ ಬಂದಿಲ್ಲ, ನನ್ಗೊಬ್ರು ಗಿಫ್ಟ್ ಕೊಟ್ರು, ಆ ಚೈನ್ ಇಟ್ಕೊಂಡು ನಾನು ಏನ್ ಮಾಡ್ಲಿ ಹೇಳು, ಅದಕ್ಕೆ ಕನಕನ್ಗೆ ಅಂತ ತಗೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಾನೆ. ಅಳಿ ಅಂದ್ರೆ ಅದನ್ನ ನೀವು ಮೀನನ್ಗೆ ಕೊಡ್ಬೋದಾಗಿತ್ತಲ್ಲ ಅಂತ ಕುಸುಮ ಅವ್ರು ಹೇಳ್ತಿರೋವಾಗ, ಅತ್ತೆ ಅವಳೇ ನನ್ಗೆ ಚಿನ್ನ ಇದ್ದಂಗತ್ತೆ, ಅವಳಿಗೆ ನಾನು ಆಮೇಲೆ ಕೊಡಿಸ್ತೀನಿ, ಈಗ ಕನಕನ್ ತಾನೇ ಹುಡುಗ ಹುಡುಕ್ತಾ ಇರೋದು, ಈಗ್ಲಿಂದಾನೇ ಒಡವೆ ಎಲ್ಲ ಸೇರಿಸಿಡ್ಬೇಕಲ್ವಾ ಅವಳಿಗೋಸ್ಕರ ಅಂತ, ಆದ್ರೆ ಇದನ್ನ ನಾನು ದುಡ್ಡು ಕೊಟ್ಟು ತಗೊಂಡ್ ಬಂದಿಲ್ಲ ಅತ್ತೆ ಅಂತ ಸೂರ್ಯ ಹೇಳ್ತಿರೋವಾಗ, ಅಲ್ರಿ ನೀವು ದುಡ್ಡು ಕೊಟ್ಟು ತಗೊಳ್ದೇ ಇರ್ಬೋದು, ಆದ್ರೆ ನಿಮ್ ಜೀವನ ಪಣಕ್ಕಿಟ್ಟು ಇದನ್ನ ತಗೊಂಡ್ ಬಂದಿರುತ್ತಾನೆ ಅಂತ ಮೀನಾ ಹೇಳ್ತಿರ್ತಾಳೆ. ಏನಕ್ಕ ಹೇಳ್ತಿದ್ಯಾ ಅಂತ ಮಂಜ ಕೇಳಿದಾಗ, ಆಗ ಮೀನಾ ನಡೆದಿದ್ದ ವಿಷಯನೆಲ್ಲ ಮಂಜ ಮತ್ತೆ ಕುಸುಮ ಅವ್ರ ಹತ್ರ ಹೇಳ್ತಾರೆ. ಅದನ್ನ ಕೇಳಿ ಕುಸುಮ ಮತ್ತೆ ಮಂಜ ಇಬ್ರಿಗೂ ಕೂಡ ಖುಷಿ ಆಗುತ್ತೆ. ಹಾಗಿದ್ರೆ ಅರುಣ್ ಒಬ್ಬನೇ ಆ ಹೆಂಗಸನ್ನ ಕಾಪಾಡಿದ್ದಲ್ವಾ ಅಂತ ಮಂಜ ಕೇಳ್ತಿರೋವಾಗ, ಅಯ್ಯೋ ಆ ಟೈಮಲ್ಲಿ ಅವ್ನು ಅಲ್ಲೇ ಇದ್ದ ಅಷ್ಟೇ ಕಣೋ, ಆದ್ರೆ ಕಾಪಾಡಿದ್ದು ನಾನೇ, ಅವನೇನು ಮಾಡ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಕನಕನ್ಗೆ ಬೇಜಾರಾಗತ್ತೆ. ಅಲ್ಲ ಬಾವ ಈ ರೀತಿಯೆಲ್ಲ ಮಾಡಿದ್ರು ಅಂತಂದ್ರೆ ಒಳ್ಳೆ ಕ್ಯಾರೆಕ್ಟರ್ ತಾನೆ ಅವ್ರದ್ದು ಕೂಡ ಅಂತ ಮಂಜ ಹೇಳ್ತಿರೋವಾಗ, ಏ ಮಂಜ ಅದವ್ನ ಕೆಲ್ಸ ಕಣೋ, ಅವ್ನ ಕೆಲ್ಸನ ಅವ್ನು ಕರೆಕ್ಟಾಗಿ ಮಾಡ್ದ ಅಂತ ಹೇಳಿದ ಮಾತ್ರಕ್ಕೆ ಅವ್ನು ಒಳ್ಳೆಯವನಾಗ್ಬಿಡ್ತಾನ, ಅದನ್ನೆಲ್ಲ ನಂಬಾರ್ದು ಕಣೋ ಅಂತ ಸೂರ್ಯ ಹೇಳ್ತಿರೋವಾಗ, ಆಗ ಮೀನಾ ಅಮ್ಮ ಇವ್ರು ಕಾಪಾಡಿದ್ರಲ್ಲ ಆ ಹೆಂಗ್ಸು, ಅವರು ಅವ್ರ ಗಂಡನ ಜೊತೆ ತಾಂಬೂಲದ ಸಮೇತ ಮನೆಗೆ ಬಂದು ಈ ಚಿನ್ನದ ಗಿಫ್ಟ್ ನ ಕೊಟ್ಟೋದ್ರಮ್ಮ ಅಂತ ಮೀನಾ ಹೇಳ್ತಿರುವಾಗ, ಹೌದಾ ಮೀನಾ ಅಂತ ಕುಸುಮ ಅವ್ರು ಹೇಳಿ, ನಿಜವಾಗ್ಲೂ ಅಳಿ ಅಂದ್ರೆ ನಿಮ್ಮನ್ನ ನೋಡ್ತಿದ್ರೆ ನಂಗೆ ತುಂಬಾನೇ ಹೆಮ್ಮೆ ಅನಿಸಿದೆ, ಒಂದ್ ಜೀವನ ಉಳಿಸಿದಿರಾ ನೀವು, ನಿಮ್ಮಿಂದ ಎಲ್ರಿಗೂ ಒಳ್ಳೇದೇ ಆಗುತ್ತೆ ಅಳಿ ಅಂದ್ರೆ ಅಂತ ಕುಸುಮ ಅವರು ಸೂರ್ಯನ ಹೊಗಳ್ತಿರ್ಬೇಕಾದ್ರೆ ಕನಕನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ನಂತರ ಅಲ್ಲ ಅಳಿ ಅಂದ್ರೆ ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಿಮ್ಗೆ ಒಡವೆನ್ ಕೊಟ್ಟಿದ್ದಾರೆ, ನೀವ್ ಯಾಕೆ ಅದನ್ನ ತಗೊಂಡ್ ಬಂದು ಕನಕನ್ ಕೊಟ್ರಿ ಅಂತ ಕುಸುಮ ಅವ್ರು ಕೇಳ್ತಿರುವಾಗ, ಅತ್ತೆ ಮೀನನ್ಗೆ ಮದ್ವೆ ಆಗಿದೆ, ನೀವು ಅವಳ ಮದ್ವೆಗೆ ಏನ್ ಮಾಡಿಸಿದ್ರೆ ಏನ್ ಬಿಟ್ರಿ ಅಂತ ನಾನು ಕೇಳೋದಕ್ಕೆ ಹೋಗೋದಿಲ್ಲ, ಅದ್ ನನ್ಗೆ ಬೇಡವೂ ಬೇಡ, ಯಾಕಂದ್ರೆ ನಾನು ನಿಮ್ಮ ಮನೆ ಮಗನೆ, ಆದ್ರೆ ಈಗ ನಮ್ಮ ಕನಕನ್ಗೆ ಹುಡುಗನ್ ಹುಡುಕ್ತಾ ಇದ್ದೀವಿ, ಓದಿರೋ ಒಳ್ಳೆ ಕೆಲಸದಲ್ಲಿರೋ ಹುಡುಗ ಬೇಕು ಅಂತ ನಾನು ನೋಡ್ತಿದೀವಿ, ಅವರು ನಮ್ಮ ಕಡೆಯಿಂದ ಏನಾದ್ರು ನೋಡ್ತಾರಲ್ವಾ ಅತ್ತೆ ಅಂತ ಸೂರ್ಯ ಹೇಳ್ತಿರೋವಾಗ, ಅಲ್ಲ ಬಾಬಾ ಒಳ್ಳೆ ಹುಡುಗ ಅಂತಂದ್ರೆ ಇದನ್ನೆಲ್ಲ ಯಾರಾದ್ರೂ ಕೇಳ್ತಾರ ಅಂತ ಮಂಜ ಕೇಳ್ತಾನೆ. ಲೋ ಮಂಜ, ಹುಡುಗ ಕೇಳ್ದೆ ಹೋದ್ರು ಈ ಅಪ್ಪ ಅಮ್ಮ ಸ್ವಂತದವರು ಸಂಬಂಧಿಕರು ಅಂತ ಎಲ್ಲ ಇರ್ತಾರಲ್ಲೋ, ಅವ್ರು ಕೇಳ್ತಾ ಇರ್ತಾನೆ, ಇವ್ರಿಗೆಲ್ಲ ಹೆಂಗೆ ಗೊತ್ತೇನೋ, ಬೇರೆ ವಿಷಯದಲ್ಲೆಲ್ಲ ಅವ್ರು ತಲೆ ಕೆಡ್ಸ್ಕೊತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹುಡುಗನ್ಗೆ ಬರ್ಬೇಕಾಗಿರೋದೆಲ್ಲ ಬರುತ್ತಾ ಇಲ್ವಾ ಅಂತ ಫಸ್ಟ್ ಕಾಯ್ಕೊಂಡು ಕೂತ್ಕೊಂಡಿರ್ತಾರ ಕಣೋ, ಹೆಣ್ಣಿನ ಮನೆಯವರು ಏನ್ ಕೊಟ್ರು ಎತ್ತ ಅಂತೆಲ್ಲ ವಿಚಾರಿಸ್ತಿರ್ತಾರೆ, ನಮಗ್ ಬೇರೆ ದಾರಿ ಏನಿದೆ ಹೇಳು, ಅವ್ರು ಕೇಳಿದನ್ನೆಲ್ಲ ಮಾಡ್ಕೊಡ್ಲೇಬೇಕಲ್ವಾ, ಯಾಕಂದ್ರೆ ನಮ್ಮ ಹುಡುಗಿ ಚೆನ್ನಾಗಿರೋದೇ ನಮ್ಗೆ ಮುಖ್ಯ, ಅದಕ್ಕೆ ಅವ್ರು ಒಡವೆ ಕೊಟ್ಟಿದ ತಕ್ಷಣ ನನ್ಗೆ ಫಸ್ಟ್ ನೆನಪಿಗೆ ಬಂದಿದ್ದು ಕನಕ, ಅದಕ್ಕೆ ನನ್ನ ಮೀನನ್ನು ಕರ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಸೂರ್ಯ ಹೇಳ್ತಿರೋವಾಗ, ಬಾಬಾ ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದ್ರೆ ಈ ಚೈನ್ ಎಲ್ಲ ಬೇಡ ಬಾಬಾ, ನಾನು ಒಡವೆ ಚೀಟಿ ಹಾಕಿದ್ದೀನಿ ಅಂತ ಕನಕ ಹೇಳ್ತಿರೋವಾಗ, ಅದೆಲ್ಲ ಇರ್ಲಿ ಕನಕ ಪರವಾಗಿಲ್ಲ, ಆದ್ರೆ ನನ್ಗೆ ಅಂತ ಒಂದು ಜವಾಬ್ದಾರಿ ಅನ್ನೋದು ಇದೆಯಲ್ವಾ, ಅದನ್ನ ನಾನು ಮಾಡೇ ಮಾಡ್ತೀನಿ, ಮದ್ವೆ ಆಗಿ ಹೋದ್ಮೇಲೆ ನನ್ನ ಯಾರು ಆ ಮನೇಲಿ ಪ್ರಶ್ನೆ ಮಾಡಬಾರ್ದು ಅದಕ್ಕೇನೆ, ಆದ್ರೆ ಅತ್ತೆ ಈ ಚೈನು ಕನಕನ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ ಸೂರ್ಯ ಕೇಳ್ತಿರೋವಾಗ, ಹೌದು ಅಳಿ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಕುಸುಮ ಅವ್ರು ಹೇಳ್ತಾರೆ. ನಂತರ ಯಾಕಮ್ಮ ಕನಕ ಏನಾಯ್ತು, ಮುಖನ ಯಾಕಮ್ಮ ಸಪ್ಪಗಿಟ್ಕೊಂಡಿದ್ಯಾ ಅಂತ ಸೂರ್ಯ ಕೇಳ್ತಿರುವಾಗ, ಏನು ಇಲ್ಲ ಬಾಬಾ ಅಂತ ಕನಕ ಹೇಳ್ತಾಳೆ. ನಿನ್ಗಿಷ್ಟ ಇಲ್ಲ ಅಂದ್ರೆ ಹೇಳಮ್ಮ, ಚೈನ್ ನ ಚೇಂಜ್ ಮಾಡಿ ಬೇರೆ ಏನಾದ್ರು ತಗೊಳ್ಳೋಣ ಅಂತ ಸೂರ್ಯ ಹೇಳ್ತಿರುವಾಗ, ಇಲ್ಲ ಬಾಬಾ ಇದೇ ಚೆನ್ನಾಗಿದೆ ಅಂತ ಕನಕ ಹೇಳ್ತಾಳೆ. ಈ ಚೈನ್ಗೂ ನಿನ್ಗೂ ಕರೆಕ್ಟ್ ಆಗಿದೆ ಕನಕ, ಇದೇ ರೀತಿ ನಿನ್ಗೆ ಒಳ್ಳೆ ಹುಡುಗನ್ ಹುಡುಕಿದ್ರೆ ಸಾಕಪ್ಪ ನನ್ಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಇದಕ್ಕೆ ಮೀನಾ ಕನಕನ್ನೇ ನೋಡ್ಕೊಂಡು ಬೇಜಾರು ಮಾಡ್ಕೋತಿರ್ತಾಳೆ. ಯಾವ ತರ ಬಾಬಾ, ಚೈನ್ ತರ ಹುಡುಗನ ಅಂತ ಮಂಜ ಕೇಳ್ತಿರುವಾಗ, ಹೂ ಕಣೋ ಚಿನ್ನದ ತರ ಇರೋ ಹುಡುಗನ್ನೇ ಹುಡುಕ್ಬೇಕು, ಕನಕನ್ಗೆ ಅಂತಾನೆ ಒಂದು ಹುಡುಗ ಇರ್ತಾನಲ್ವಾ, ಅವನನ್ನ ನಾನು ಆದಷ್ಟು ಬೇಗ ಹುಡುಕ್ತೀನಿ ಅಂತ ಹೇಳಿ, ಸರಿ ಮೀನಾ ನನಗೆ ಟ್ರಿಪ್ ಇದೆ ಬಾ ನಿನ್ನ ಮನೆಗೆ ಬಿಟ್ಬಿಟ್ಟು ನಾನು ಹಂಗೆ ಹೋಗ್ತೀನಿ ಅಂತ ಸೂರ್ಯ ಹೇಳ್ತಿರೋವಾಗ, ಇಲ್ಲ ರೀ ನೀವು ಹೋಗಿ ನನ್ನ ಅಮ್ಮನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಆಮೇಲೆ ನಾನೇ ಮನೆಗೆ ಹೋಗ್ತೀನಿ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಅಂತ ಸೂರ್ಯ ಅಲ್ಲಿಂದ ಹೊರಟು ದೇವಸ್ಥಾನದಿಂದ ಆಚೆಗೆ ಬಂದಾಗ ಅರುಣ್ ಅಲ್ಲಿಗೆ ಬರ್ತಾನೆ. ಆಗ ಅರುಣ್ ನೋಡಿ ಸೂರ್ಯ ಗುರಾಯಿಸ್ತಾ ಇರುವಾಗ, ಪರವಾಗಿಲ್ವಲ್ಲ ನಿನ್ನ ನಾನು ಏನು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಕಿಲಾಡಿ ಇದೆಯಾ ಅಂತ ಅರುಣ್ ಹೇಳ್ತಿರೋವಾಗ, ಹೌದಪ್ಪ ನಿಮ್ಮಂತ ಕ್ರಿಮಿನಲ್ ಇರುವಾಗ ನಾವು ಕಿಲಾಡಿಯಾಗೆ ಇರಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾ ವಿಡಿಯೋ ನೋಡಿದೆ, ಆ ಹೆಂಗಸು ಬಂದು ಚೈನ್ ಎಲ್ಲ ಕೊಟ್ಬಿಟ್ಟಿದ್ದಾಳೆ ಅಂತ ಅರುಣ್ ಕೇಳ್ತಿರೋವಾಗ, ಓಹೋ ಆ ವಿಡಿಯೋ ತಮಗೂ ಬಂದು ತಲುಪಿಡ್ತು, ಅದನ್ನ ನನ್ನ ತಮ್ಮನ ಹೆಂಡತಿನೇ ವಿಡಿಯೋ ಮಾಡಿದ್ದು, ಪರವಾಗಿಲ್ಲ ನಮ್ಮ ಮೋಟ್ ಮಿಠಾಯಿ ಸಖತ್ತಾಗಿ ವೈರಲ್ ಮಾಡಿದೆ, ಆದ್ರೂ ಬೇರೆಯವ್ರು ನನ್ನ ಹೊಗಳ್ತಿರ್ಬೇಕಾದ್ರೆ ನಿನ್ಗೆ ಹಂಗೆ ಕೊತ ಅಂತ ಉರಿತಾ ಇರ್ಬೇಕಲ್ವಾ ಹೋಟೆಲಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಆ ಹೆಂಗಸನ್ನ ಕಾಪಾಡಿದ್ದು ನಾವಿಬ್ರು, ಆದ್ರೆ ನನ್ನ ಹೆಸರು ಆಚೆ ಗೊತ್ತಾಗಬಾರ್ದು ಅಂತ ನೀನೇ ಬೇಕು ಅಂತಾನೆ ಈ ವಿಡಿಯೋನ ನನ್ನ ಹೆಸರು ಹೇಳಿಲ್ಲ ಅಲ್ವಾ, ನೀನೇ ಪ್ಲಾನ್ ಮಾಡಿ ಈ ವಿಡಿಯೋನ ಬಿಟ್ಟಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅರುಣ್ ಹೇಳ್ತಿರೋವಾಗ, ಸರಿ ಹೋಯ್ತು ಪೊಲೀಸು ಅಂತೀಯ, ನಿನಗೆ ಬುದ್ಧಿ ಇಲ್ವಾ, ನಿನಗಿಷ್ಟನ ಯೋಚನೆ ಬಂದಿರೋದು, ಆಯ್ತಪ್ಪ ವಿಡಿಯೋನ ನಾನೇ ರೆಕಾರ್ಡ್ ಮಾಡಿ ಆಚೆಗೆ ಬಿಟ್ಟಿದ್ದು ಅಂತಾನೆ ಅನ್ಕೋ, ಆದ್ರೆ ಹೆಂಗಸನ್ನ ಮನೆಗೆ ಕರೆಸಿ ಚೈನೆಲ್ಲ ನಾನೇ ಇಸ್ಕೊಳ್ಳೋದಕ್ಕಾಗುತ್ತಾ, ಅದು ತಾನಾಗೆ ನಡೆದಿತ್ತು, ಯಾಕಂದ್ರೆ ಅದೇ ಸತ್ಯ,
ಹೇಳ್ತಿದ್ದಲ್ಲಪ್ಪ ಏನೋ ಪೊಲೀಸ್ ಪವರು ಅಂತ, ಈಗ ಗೊತ್ತಾಯ್ತಾ ಯಾವ್ದು ಪವರು ಅಂತ. ಒಂದು ಮಾತು ಹೇಳ್ತೀನಿ ಅರ್ಥ ಮಾಡ್ಕೊ, ಓದು ಮಾಡ್ತಿರೋ ಕೆಲಸ ಇದೆಲ್ಲ ಪವರ್ ಅಲ್ಲ. ಜೀವನದಲ್ಲಿ ಸತ್ಯ ಅನ್ನೋದೇ ನಿಜವಾದ ಪವರು. ನನ್ನ ಹತ್ರ ಸತ್ಯ ನಿಯತ್ತು ಎಲ್ಲ ಇದೆ. ಹೌದು, ತಾವೇನು ಈ ಕಡೆಗೆ ಅಂತ ಸೂರ್ಯ ಕೇಳಿದಾಗ, ಯಾಕೆ ದೇವಸ್ಥಾನ ಏನಾದರೂ ನಿನ್ನ ಹೆಸರಿಗೆ ಬರ್ಸ್ಕೊಂಡಿದ್ಯಾ ಅಂತ ಅರುಣ್ ಕೇಳ್ತಾನೆ. ಅದು ಸರಿನೇ, ಯಾರು ಬೇಕಾದರೂ ಈ ದೇವಸ್ಥಾನಕ್ಕೆ ಬರ್ಬೋದು, ದೇವ್ರು ನೋಡೋಕೆ ಬಂದಿದ್ರೆ ಸರಿ, ದೇವಸ್ಥಾನದ ಒಳಗಡೆ ಹೋಗಿ ದೇವ್ರೆ ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡು ಕೈ ಮುಕ್ಕೊಂಡು ಹಂಗೆ ಹೊರಟೋಗ್ಬಿಡು. ಅದನ್ನ ಬಿಟ್ಟು ನಮ್ಮನೆ ಹುಡುಗಿನ ನೋಡೋಕೆ ಏನಾದರೂ ಬಂದಿದ್ರೆ ಹಂಗೆ ತಿರುಗಿ ನೋಡದೆ ಹಂಗೆ ವಾಪಸ್ ಹೊರಟೋಗ್ಬಿಡು ಅಂತ ಸೂರ್ಯ ಹೇಳ್ತಾನೆ. ಅದನ್ನ ನೀನು ಹೇಳಬೇಕಾಗಿಲ್ಲ ಅಂತ ಅರುಣ್ ಹೇಳ್ತಿರೋವಾಗ, ಅಲ್ಲ ನಮ್ಮನೆ ಹೆಣ್ಮಗಳನ್ನ ನೋಡಬಾರ್ದು ಅಂತ ನಾನೇ ತಾನೇ ಹೇಳಬೇಕಾಗಿರೋದು. ನೀನು ಪೊಲೀಸ್ ಪವರ್ ಅಲ್ಲ, ಇಲ್ಲೇನು ನಡೆಯೋದಿಲ್ಲ. ನಾನು ಹೇಳೋದನ್ನ ಕೇಳದೆ ನನ್ನ ಮಾತನ್ನ ಮೀರಿ ನೀನೇನಾದ್ರೂ ಅವಳನ್ನ ನೋಡಕ್ ಹೋದೆ ಅಂತ ಅನ್ಕೋ, ಇಲ್ಲೇ ಇದೇ ಜಾಗದಲ್ಲಿ ಎಲ್ಲರ ಮುಂದೆ ನನಗೆ ಅವಮಾನ ಆಗಬೇಕು, ಆ ರೀತಿ ಮಾಡ್ಬಿಡ್ತೀನಿ ಅಂತ ಸೂರ್ಯ ಅರುಣ್ಗೆ ವಾರ್ನಿಂಗ್ ಕೊಡ್ತಾನೆ. ಆಗ ಅರುಣ್ ಕೋಪ ಮಾಡ್ಕೊಂಡು ಗಾಡಿ ತಿರ್ಸ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ರೋಹಿಣಿ ಕಸ್ತೂರಿ ಅವ್ರ ಮನೆಗೆ ಬಂದು ಮನೇಲಿ ನಡೀತಿರೋ ಎಲ್ಲ ವಿಷಯನೂ ಅವ್ರ ಹತ್ರ ಹೇಳ್ತಿರ್ತಾಳೆ. ಯಾಕೆ ಶಾಂತಿ ಈ ರೀತಿ ಮಾಡ್ತಾ ಇದ್ದಾಳೆ, ಅವಳಿಗೆ ಯಾವಾಗಲೂ ತಾನು ಮಾಡಿದ್ದೆ ಸರಿ, ನಂದೇ ಕಾನೂನು ಅಂತ ನಡ್ಕೋತಾಳೆ, ಸ್ವಲ್ಪ ಅಹಂಕಾರ ಇರ್ಬೋದು, ಆದರೆ ನಿನ್ನ ವಿಷಯದಲ್ಲಿ ಶಾಂತಿ ಯಾಕೆ ಈ ರೀತಿ ಮಾಡ್ತಿದ್ದಾಳೋ ನನಗಂತೂ ಅರ್ಥ ಆಗ್ತಿಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ನನ್ಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆಂಟಿ, ನಾನು ತುಂಬಾ ಸಲ ಅವ್ರನ್ನ ಸಾರಿ ಕೇಳ್ಬಿಟ್ಟೆ, ಆದರೆ ಅವರು ಮನೋಜ್ ಮತ್ತೆ ನನ್ನ ಬೇರೆ ಬೇರೆ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಿರುವಾಗ, ಏನಮ್ಮ ಮಾಡೋದು, ಅವಳು ನಿನ್ ಮೇಲೆ ತುಂಬಾನೇ ಆಸೆ ಇಟ್ಕೊಂಡಿದ್ಲು, ನಿನ್ ಕಡೆಯಿಂದ ತುಂಬಾ ಹಣಕಾಸಿನ ಸಹಾಯ ಸಿಗುತ್ತೆ ಅಂತಾನು ಅನ್ಕೊಂಡಿದ್ಲು, ಆದ್ರೆ ಅದೆಲ್ಲ ಉಲ್ಟಾ ಆಗೋಯ್ತಲ್ಲ, ಈಗ ಪ್ರೀತಿ ಎಲ್ಲ ಹೋಗಿ ದ್ವೇಷಕ್ಕೆ ಬದಲಾಗಿದೆ ಅಷ್ಟೇನೆ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ತಾರೆ. ಆಂಟಿ ನೀವು ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗ ಮಾಡಿ ಆಂಟಿ ಅಂತ ರೋಹಿಣಿ ಕೇಳಿದಾಗ, ನೀನೇನು ಚಿಂತೆ ಮಾಡ್ಬಿಡಮ್ಮ, ಅದಕ್ಕೆ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ನ ನಾನು ಮಾಡೇ ಮಾಡ್ತೀನಿ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಥ್ಯಾಂಕ್ಸ್ ಆಂಟಿ ಅಂತ ರೋಹಿಣಿ ಹೇಳ್ತಿರುವಾಗ, ಅದು ಸರಿ ರೋಹಿಣಿ, ಮನೋಜ್ ನಿನಗೆ ಸಪೋರ್ಟ್ ಆಗಿರ್ತಾನ ಅಂತ ಕಸ್ತೂರಿ ಅವ್ರು ಕೇಳ್ತಿರುವಾಗ, ಆಂಟಿ ನಾನು ಇದ್ರ ಬಗ್ಗೆ ಮನೋಜ್ ಅವ್ರ ಹತ್ರ ಮಾತಾಡಿದ್ದೀನಿ, ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತಮ್ಮ, ನಾನು ಸ್ವಾಮೀಜಿಗಳ ಹತ್ರ ಮಾತಾಡ್ತೀನಿ, ಅವ್ರು ನನಗೆ ತುಂಬ ಗೊತ್ತಿದ್ದವರು, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಮ್ಮ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ, ತುಂಬ ಥ್ಯಾಂಕ್ಸ್ ಆಂಟಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಸರಿ ಆಯಿತು ಇರು, ಈ ವಿಷಯನ ನಾನು ಶಾಂತಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂತ ಕಸ್ತೂರಿ ಅವರು ಶಾಂತಿ ಕಾಲ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಂಟಿ ನಾನು ಇರೋದು ಅವ್ರಿಗೆ ಗೊತ್ತಾಗೋದು ಬೇಡ ಅಂತ ರೋಹಿಣಿ ಹೇಳ್ತಿರುವಾಗ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಬಿಡಮ್ಮ, ನನಗೆ ಗೊತ್ತಿದೆ ಅಂತ ಹೇಳಿ ಕಸ್ತೂರಿ ಅವರು ಶಾಂತಿ ಕಾಲ್ ಮಾಡ್ತಾರೆ. ಏನೇ ಕಸ್ತೂರಿ ಯಾಕೆ ಫೋನ್ ಮಾಡಿದ್ಯಾ ಅಂತ ಶಾಂತಿ ಕೇಳ್ತಿರುವಾಗ, ಲೇ ಶಾಂತಿ ಸ್ವಾಮೀಜಿಗಳು ಕಾಲ್ ಮಾಡಿದ್ರು ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ಬೇಕಾದ್ರೆ, ಹೌದಾ ಏನಂತೆ ಅವ್ರಿಗೆ ಏನು ಹೇಳಿದ್ರು ಅಂತ ಶಾಂತಿ ಕೇಳ್ತಾಳೆ. ನಿನ್ನನ್ನು ಮನೋಜನ್ನು ಕರ್ಕೊಂಡು ಬಂತ ಹೇಳಿದ್ರು ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ, ಯಾಕಂತೆ ಅಂತ ಶಾಂತಿ ಕೇಳ್ತಾಳೆ. ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ ಕಣೆ, ಬಾರೆ ಅಂತ ಕಸ್ತೂರಿ ಅವ್ರು ಕರಿತಿರುವಾಗ, ಅಲ್ಲ ಕಣೆ ಯಾಕೆ ಏನು ಅಂತ ಗೊತ್ತಾಗದೆ ಹೆಂಗೆ ಬರೋದು ಅಂತ ಶಾಂತಿ ಕೇಳ್ತಾಳೆ. ಹಾಗಲ್ಲ ಕಣೆ, ಕಾರಣ ಇಲ್ಲದೆ ಅವ್ರು ಬರೋದಕ್ಕೆ ಹೇಳೋದಿಲ್ಲ, ಆಲ್ರೆಡಿ ಅವ್ರು ಕೊಟ್ಟಿರೋ ತಾಯ್ತನ ನಿನ್ ಮನೋಜನ ಕಟ್ಟಿದ್ಯಾ ತಾನೆ, ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ವೇನೆ, ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳು, ಅವ್ರು ಕರೆದು ನೀನು ಹೋಗಿಲ್ಲ ಅಂತಂದ್ರೆ ಏನಾದ್ರೂ ಸಮಸ್ಯೆ ಆದ್ರೆ ಏನೇ ಮಾಡ್ತೀಯಾ ಅಂತ ಶಾಂತಿಗೆ ಕಸ್ತೂರಿ ಅವ್ರು ಹೆದರ್ಸ್ತಾರೆ. ಅಯ್ಯೋ ಬೇಡ ಕಣೆ ಕಸ್ತೂರಿ, ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ನಾನು ಬರ್ತೀನಿ ಬಿಡು ಅಂತ ಶಾಂತಿ ಒಪ್ಕೋತಾಳೆ. ಸರಿ ಆಯ್ತು ಕಣೆ ಶಾಂತಿ, ಆಮೇಲೆ ಬರ್ಬೇಕಾದ್ರೆ ಹಣೆ ತುಂಬಾ ವಿಭೂತಿ ಬೆಳ್ಕೊಂಡು ಹಸಿರು ಕಲರ್ ಸೀರೆ ಉಟ್ಕೊಂಡು ಬರ್ಬೇಕು ಅಂತ ಕಸ್ತೂರಿ ಅವ್ರು ಹೇಳ್ತಿರೋವಾಗ, ಏನು ಹಸಿರು ಕಲರ್ ಸೀರೆನಾ, ಯಾಕೆ ಇದಲ್ಲ ಅಂತ ಶಾಂತಿ ಕೇಳ್ತಾಳೆ. ಸ್ವಾಮೀಜಿಗಳು ಹಾಗೆ ಕಣೆ ಹೇಳಿದ್ದು, ಹಾಗೆ ಬರ್ತಾ ಮನೋಜನ್ನು ಕರ್ಕೊಂಡು ಬರೋದನ್ನ ಮರಿಬೇಡ ಅಂತ ಹೇಳಿ ಕಸ್ತೂರಿ ಅವರು ಕಾಲ್ ಕಟ್ ಮಾಡ್ತಾರೆ. ಆಗ ಈ ಸ್ವಾಮೀಜಿ ಏನು ಕರಿತಾ ಇರ್ಬೋದು ಅಂತ ಶಾಂತಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಮನೋಜ ಅಲ್ಲಿಗೆ ಬರ್ತಾನೆ. ಅಮ್ಮ ನನಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತೆ, ಒಂದು ಲೋಟ ಕಾಫಿ ಮಾಡ್ಕೊಡಮ್ಮ ಅಂತ ಮನೋಜ ಕೇಳ್ತಿರುವಾಗ, ಕಾಫಿ ಗಿಫಿ ಎಲ್ಲ ಆಮೇಲೆ ಇರ್ಲಿ ಕಣೋ, ಮೊದಲು ಹೋಗಿ ನೀನು ರೆಡಿಯಾಗಿ ಬರೋಗು ಅಂತ ಶಾಂತಿ ಹೇಳ್ತಿರ್ತಾಳೆ. ಎಲ್ಲಿಗಮ್ಮ ಯಾಕಮ್ಮ ಅಂತ ಮನೋಜ ಕೇಳ್ತಿರುವಾಗ, ಸ್ವಾಮೀಜಿಗಳನ್ನ ನೋಡೋದಕ್ಕೆ ಹೋಗ್ಬೇಕು ಕಣೋ, ಎಲ್ಲ ನೀನು ಒಳ್ಳೇದಕ್ಕೆ, ನೀನ್ ಏನು ಎತ್ತ ಅಂತ ಕೇಳದೆ ಬೇಗ ಹೋಗಿ ರೆಡಿಯಾಗಿ ಬರೋಗು ಅಂತ ಹೇಳಿ ಶಾಂತಿ ಮನೋಜನ್ನ ರೆಡಿ ಆಗೋದಕ್ಕೆ ಅಂತ ಕಳಿಸ್ತಾಳೆ. ಹಾಗೆ ಕಸ್ತೂರಿ ಅವ್ರು ಹೇಳ್ದಂಗೆ ಶಾಂತಿ ಹಸಿರು ಸೀರೆ ಉಟ್ಕೊಂಡು ಮನೋಜನ್ ಕೂಡ ಹಣೆ ತುಂಬಾ ವಿಭೂತಿ ಇಟ್ಟು ಅವಳು ಕೂಡ ವಿಭೂತಿ ಬಳಕೋತಾ ಇರ್ತಾಳೆ. ಇದನ್ನ ಮೀನಾ ನೋಡಿ ಏನಾಗಿದೆ ಇವ್ರಿಗೆ, ಯಾಕೆ ರೀತಿ ಮಾಡ್ತಿದ್ದಾರೆ ಅಂತ ಮೀನಾ ಆಶ್ಚರ್ಯದಿಂದ ಇವ್ರನ್ನೇ ನೋಡ್ತಿರ್ತಾಳೆ. ಈ ಟೈಮಲ್ಲಿ ಇವ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ಮೀನಾ ಯೋಚನೆ ಮಾಡ್ತಿರುವಾಗ ಶಾಂತಿ ಮನೋಜ ಇಬ್ರು ಕೂಡ ಆಚೆ ಹೊರಟೋಗ್ತಾರೆ. ಅದೇ ಟೈಮ್ಗೆ ಕನಕ ಮೀನನ್ ಕಾಲ್ ಮಾಡಿ, ಅರುಣ್ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರಕ್ಕ ಅಂತ ಹೇಳ್ತಿರೋವಾಗ, ಯಾಕಂತೆ ನಿಮ್ ಬಾಬಾ ಇದಕ್ಕೆಲ್ಲ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ, ಮತ್ತೇನಂತೆ ಅವ್ರಿಗೆ ಅಂತ ಮೀನಾ ಕೇಳ್ತಾಳೆ. ಗೊತ್ತಿಲ್ಲ ಅಕ್ಕ, ಇದ್ರ ಬಗ್ಗೆನೇ ಮಾತಾಡ್ಬೇಕು ಅಂತ ಕರೀತಾರೆ, ನಾನು ನಿನ್ಗೆ ಲೊಕೇಶನ್ ಕಳಿಸ್ತೀನಿ, ನೀನ್ ಬೇಗ ಬಂದ್ಬಿಡಕ್ಕ ಅಂತ ಕನಕ ಹೇಳ್ತಾಳೆ. ಕನಕ ನಿಮ್ ಭಾವನ್ಗೆ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಕಿರ್ಚಾಡ್ಬಿಡ್ತಾರೆ ಕಣೆ ಅಂತ ಮೀನಾ ಹೇಳ್ತಿರೋವಾಗ, ಅಕ್ಕ ಅವ್ರ ಹತ್ರ ಹೇಳ್ಬೇಡ ಅಕ್ಕ, ಹಾಗೆ ಬಾ ಅಂತ ಕನಕ ಹೇಳ್ತಾಳೆ. ಅವ್ರಿಗೆ ಹೇಳ್ದೆ ಬರೋದು ನನ್ನಿಂದ ಸಾಧ್ಯ ಇಲ್ಲ ಕಣೆ, ನನ್ಗೆ ಅವ್ರ ಹತ್ರ ವಿಷಯ ಮುಚ್ಚೋಡೋದಕ್ಕೆ ಇಷ್ಟ ಇಲ್ಲ ಅಂತ ಮೀನಾ ಹೇಳ್ತಿರೋವಾಗ, ನನ್ಗೆ ಅರ್ಥ ಆಗುತ್ತೆ ಅಕ್ಕ, ಆದ್ರೆ ಅವ್ರೇನೋ ಇಂಪಾರ್ಟೆಂಟ್ ವಿಷಯನ ಮಾತಾಡ್ಬೇಕು ಅಂತ ಕರಿತಾ ಇದ್ದಾರೆ, ಪ್ಲೀಸ್ ಅಕ್ಕ ಬಾರಕ್ಕ ಅಂತ ಕನಕ ಹೇಳಿದಾಗ, ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಕನಕ ಮತ್ತೆ ಮೀನಾ ಅರುಣ್ ಹೇಳಿರೋ ಜಾಗಕ್ಕೆ ಹೋಗೋಷ್ಟರಲ್ಲಿ ಅರುಣ್ ಅಲ್ಲಿಗೆ ಬಂದು ಕಾಯ್ತಿರ್ತಾನೆ. ಬನ್ನಿ ಕೂತ್ಕೊಳ್ಳಿ, ಏನ್ ತಿಂಡಿ ತಿಂತೀರಾ, ಏನ್ ಆರ್ಡರ್ ಮಾಡ್ಲಿ ಅಂತ ಅರುಣ್ ಕೇಳ್ತಿರೋವಾಗ, ಅದೆಲ್ಲ ಏನು ಬೇಕಾಗಿಲ್ಲ, ನೀವ್ ಯಾಕೆ ಕರೆದಿದ್ದೀರಾ ಅದ್ರ ಬಗ್ಗೆ ಹೇಳಿ ಅಂತ ಮೀನಾ ಕೇಳ್ತಾಳೆ. ನೋಡಿ ನಾನು ಕಳ್ಳನ್ ಹಿಡಿದಿರೋ ವಿಷಯದಲ್ಲಿ ನಿಮ್ಮ ಯಜಮಾನರ ಹೆಸರನ್ನ ಹೇಳ್ಬೇಕಾಗಿತ್ತು, ಆದ್ರೆ ನಾನು ಹೇಳಲಿಲ್ಲ, ಅದು ನನ್ನ ತಪ್ಪೆ, ಆದ್ರೆ ಅದು ಅಷ್ಟೊಂದು ದೊಡ್ಡ ವಿಷಯ ಅಂತ ನನ್ಗೆ ಅವಾಗ ಅನಿಸ್ತಿಲ್ಲ, ಅದಕ್ಕೆ ನಾನು ಏನು ಹೇಳಲಿಲ್ಲ, ಆದ್ರೆ ನನ್ಗೆ ಇವಾಗ ಅರ್ಥ ಆಗ್ತಿದೆ ಅದು ನಾನು ಮಾಡಿರೋ ದೊಡ್ಡ ತಪ್ಪು ಅಂತ. ಏನೋ ಅವಾಗ ಕೋಪ ಆಯ್ತು ಅಂತ ಅರುಣ್ ಹೇಳ್ತಿರೋವಾಗ, ನೀವು ಮಾಡಿರೋ ಈ ಕೆಲಸದಿಂದ ಅವ್ರಿಗಿರೋ ಕೋಪ ಇನ್ನೂ ಜಾಸ್ತಿ ಆಗ್ಬಿಡ್ತು ಅಂತ ಮೀನಾ ಹೇಳ್ತಿರ್ತಾಳೆ. ನೋಡಿ ನೀವು ಹೇಳೋದು ನನ್ಗೆ ಅರ್ಥ ಆಗ್ತಿದೆ, ಅದು ನನ್ನ ತಪ್ಪೇನೆ, ಆದ್ರೆ ಇವಾಗ ಅದ್ರ ಬಗ್ಗೆ ಮಾತಾಡಿ ಏನೂ ಆಗೋದಿಲ್ಲ ಅಲ್ವಾ, ಈಗಿರೋ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ಪರಿಹಾರ ನೋಡ್ಬೇಕಲ್ವಾ, ನಮ್ಮಮ್ಮ ಬೇರೆ ನನಗೆ ಬೇರೆ ಕಡೆ ಹುಡುಗಿನ ಹುಡುಕ್ತಾ ಇದ್ದಾರೆ ಅಂತ ಅರುಣ್ ಹೇಳ್ತಿರೋವಾಗ ಈ ವಿಷಯನ ಕೇಳಿ ಕನಕ ಅಳೋದಕ್ಕೆ
ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಗ ಮೀನಾ ಅವಳಿಗೆ ಸಮಾಧಾನ ಮಾಡ್ತಿರ್ತಾಳೆ. ಆದ್ರೆ ನನಗೆ ಕನಕನ್ ಬಿಟ್ಟು ಬೇರೆ ಯಾರನ್ನೂ ನನ್ನ ಹೆಂಡತಿ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ನಮ್ಮ ಅಮ್ಮನಿಗೂ ಅಷ್ಟೇ ಕನಕನ್ನೇ ಸೊಸೆಯಾಗಿ ಪಡ್ಕೋಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಈಗ ನಡೀತಾ ಇರೋದನ್ನೆಲ್ಲ ನೋಡಿ ಅವ್ರಿಗೆ ಆ ನಂಬಿಕೆ ಕೂಡ ಹೊರಟೋಗಿದೆ. ಆ ಕಳ್ಳನ ವಿಷಯದಲ್ಲಿ ನಿಮ್ಮ ಗಂಡನ ಹೆಸರು ಹೇಳಿಲ್ಲ ಅನ್ನೋದು ನಮ್ಮ ಅಮ್ಮನಿಗೂ ಚಿಂತೆ ಆಯಿತು. ಒಂದ್ ವೇಳೆ ನೀನು ಅವ್ರ ಹೆಸರು ಹೇಳಿದಿದ್ರೆ ನಿನ್ನ ಸಮಸ್ಯೆ ಕಡಿಮೆ ಆಗ್ತಿತ್ತು ಅಂತ ಅವ್ರು ಕೂಡ ನನಗೆ ಬೈದ್ರು. ಇದಕ್ಕೂ ಮೇಲೆ ನಿಮ್ಮಿಬ್ಬರು ಸಂಬಂಧ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಕನಕನ್ನ ಮರ್ತ್ಬಿಡು, ನಾನು ಬೇರೆ ಹುಡುಗಿ ನೋಡ್ತೀನಿ ಅಂತ ಬೇರೆ ಹೇಳಿದಾರೆ ಅವರು. ನಮ್ಮಮ್ಮನಿಗೆ ನಾನು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅರುಣ್ ಹೇಳ್ತಿರ್ತಾನೆ. ಆಗ ಕನಕ ಅಳ್ತಾ ನಿಮ್ಮನ್ನು ಮದುವೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಕೊನೆವರೆಗೂ ನಾನು ಹೀಗೆ ಇದ್ಬಿಡ್ತೀನಿ, ನನಗೆ ಮದುವೆನೇ ಬೇಡ ಅಂತ ಕನಕ ಹೇಳ್ತಿರುವಾಗ ಮದುವೆಗೆ ಮುಂಚೆನೆ ಕನಕ ನಿಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾಳೆ. ಆದರೆ ನಾನು ಮದುವೆ ಮಾಡಿಕೊಂಡು ನನ್ನ ಗಂಡ ಜೊತೆ ಜೀವನ ಮಾಡ್ತಿದ್ದೀನಿ. ನನ್ನನ್ನು ಅವರು ಅಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅವ್ರಿಷ್ಟಕ್ಕೆ ವಿರುದ್ಧವಾಗಿ ನಾನು ಏನು ಮಾಡೋದಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಅಂತ ಮೀನಾ ಹೇಳ್ತಿರ್ತಾಳೆ. ನಾನೊಂದು ನಿರ್ಧಾರ ಮಾಡಿದ್ದೀನಿ ಅಂತ ಅರುಣ್ ಹೇಳ್ತಿರುವಾಗ ಏನದು ಅಂತ ಮೀನಾ ಕೇಳ್ತಾಳೆ. ಇದು ಸ್ವಲ್ಪ ಬೋಲ್ಡ್ ಆಗಿರೋ ನಿರ್ಧಾರ, ಆದ್ರೆ ಈ ಸಮಯದಲ್ಲಿ ಇದನ್ನ ಬಿಟ್ರೆ ಬೇರೆ ದಾರಿ ಯಾವುದೂ ಇಲ್ಲ ಅಂತ ಅರುಣ್ ಹೇಳ್ತಿರುವಾಗ ಏನ್ ಹೇಳ್ತಿದ್ದೀರಾ ನೀವು, ಸರಿಯಾಗಿ ಹೇಳಿ ಅಂತ ಮೀನಾ ಕೇಳ್ತಿರ್ತಾಳೆ. ನಾನು ಕನಕನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅರುಣ್ ಹೇಳ್ತಿರುವಾಗ ಅದನ್ನ ಕೇಳಿ ಮೀನಾ ಮತ್ತೆ ಕನಕ ಇಬ್ಬರಿಗೂ ಶಾಕ್ ಆಗುತ್ತೆ. ನೀವೇನ್ ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ ಅಂತ ಮೀನಾ ಕೇಳ್ತಿರುವಾಗ ನೋಡಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದಕ್ಕೆ ನೀವೇ ನನಗೆ ಸಹಾಯ ಮಾಡಬೇಕು. ಕನಕನ ಜೀವನ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಆಸೆ ಇದೆ ಅಲ್ವಾ, ಅದಕ್ಕೋಸ್ಕರ ಅದು ನೀವು ನಮ್ಗೆ ಹೆಲ್ಪ್ ಮಾಡಲೇಬೇಕು ಪ್ಲೀಸ್ ಅಂತ ಅರುಣ್ ಕೇಳ್ಕೊತಿರ್ತಾನೆ. ಅಲ್ಲ ನೀವು ಇಷ್ಟೊಂದು ಈಸಿಯಾಗಿ ಹೇಳ್ತಿದ್ದೀರಲ್ಲ, ಅದು ಇಷ್ಟೊಂದು ದೊಡ್ಡ ನಿರ್ಧಾರನ ಅಂತ ಮೀನಾ ಕೇಳ್ತಿರೋವಾಗ ನೋಡಿ ನನಗೆ ಅರ್ಥ ಆಗ್ತಿದೆ, ಇದು ದೊಡ್ಡ ನಿರ್ಧಾರನೇ. ಆದರೆ ಕನಕ ಮತ್ತೆ ನನ್ನ ಜೀವನ ಸರಿ ಹೋಗ್ಬೇಕು ಅಂತಂದ್ರೆ ಇದನ್ನ ಬಿಟ್ರೆ ನನಗೆ ಬೇರೆ ದಾರಿ ಯಾವುದೂ ಇಲ್ಲ. ನಿಮ್ ಗಂಡ ಕನಕನ್ಗೆ ಬೇರೆ ಹುಡುಗನ ಹುಡುಕ್ತಾ ಇದ್ದಾರೆ, ಹಾಗೆ ನಮ್ಮಮ್ಮ ಕೂಡ ನನಗೆ ಬೇರೆ ಹುಡುಗಿ ಹುಡುಕ್ತಾ ಇದ್ದಾರೆ. ಇದನ್ನೆಲ್ಲ ಹೀಗೆ ಬಿಟ್ರೆ ಇಬ್ರು ಜೀವನದಲ್ಲಿ ಸುಖವಾಗಿರೋದಿಲ್ಲ, ಇಬ್ರು ಒದ್ದಾಡ್ಬೇಕಾಗತ್ತೆ. ಹಾಗಾಗಿ ನಮ್ಮ ಲೈಫ್ನ ನಾವೇ ನೋಡ್ಕೋಬೇಕಲ್ವಾ, ಅದಕ್ಕಿರೋದು ಇದೊಂದೇ ದಾರಿ. ಅದು ನೀವು ಮನ್ಸು ಮಾಡಿದ್ರೆ ಮಾತ್ರ ನಡೆಯುತ್ತೆ, ಯೋಚನೆ ಮಾಡಿ ಅಂತ ಅರುಣ್ ಹೇಳ್ತಿರುವಾಗ ಮೀನಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಕನಕ ಹೇಳಿದ ಮತ್ತು ಅವಳಿಗೆ ನೆನಪಾಗುತ್ತೆ, ನಮ್ಮಂತ ಹೆಣ್ಮಕ್ಳಿಗೆ ತಂದೆ ಇರಬೇಕು, ಅವರಿದ್ರೆ ಮಾತ್ರ ನಮ್ಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ ಅಂತ ಕನಕ ಹೇಳಿದ ಮತ್ತು ಮೀನನ್ಗೆ ತುಂಬಾ ನೋವನ್ನು ಕೊಡ್ತಿರುತ್ತೆ. ಅಪ್ಪ ಇಲ್ಲ ಅನ್ನೋ ಕೊರಗು ನನಗೆ ಇವಾಗ ಕಾಡ್ತಿದೆ ಅಕ್ಕ. ಅಪ್ಪ ಇದ್ದಿದ್ರೆ ಅರುಣ್ ಜೊತೆ ನಾನು ಮದುವೆ ಮಾಡ್ತಿದ್ರು, ಅಪ್ಪ ಇಲ್ದೇ ಇರೋದಕ್ಕೆ ತಾನೇ ಎಲ್ಲರೂ ನನ್ನ ಈ ರೀತಿ ಆಟ ಆಡಿಸ್ತಿದ್ದೀರಾ ಅಂತ ಕನಕ ಹೇಳಿದ ಮತ್ತು ಮೀನನ್ಗೆ ನೆನಪಾಗುತ್ತೆ. ನೋಡಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅರುಣ್ ಮೀನನ್ ಕರೆದಾಗ ಯೋಚನೆ ಮಾಡದೆ ಇಂಥ ನಿರ್ಧಾರಗಳನ್ನೆಲ್ಲ ತಗೊಳೋದಕ್ಕಾಗೋದಿಲ್ಲ. ನನ್ನ ಗಂಡನ ಬಗ್ಗೆನೂ ಯೋಚನೆ ಮಾಡಬೇಕು, ಈ ಕಡೆ ಕನಕನ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ಮೀನಾ ಹೇಳ್ತಾಳೆ. ನೋಡಿ ನಿಮ್ ಗಂಡನ್ಗೆ ಯಾವಾಗ ಬೇಕಾದ್ರೂ ಕೋಪ ಕಡಿಮೆ ಆಗ್ಬೋದು, ಆದ್ರೆ ನಮ್ಮ ಲೈಫ್ ಆತರ ಅಲ್ವಲ್ಲ, ಅದಕ್ಕೆ ಈ ರೀತಿ ನಿರ್ಧಾರ ಮಾಡಿರೋದು. ಒಂದ್ಸಲಿ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಾವಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ನಾನೇನಾದ್ರೂ ಈ ರೀತಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ, ನಮ್ಮ ಅಮ್ಮನ ಹತ್ರನೂ ಇವಾಗ ಬೇರೆ ಹುಡುಗಿ ನೋಡೋದು ಬೇಡ, ನನ್ನ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಬಿಡು ಅಂತ ಸ್ಟ್ರಾಂಗ್ ಆಗಿ ಅವ್ರ ಹತ್ರ ಮಾತಾಡೋದಕ್ಕೂ ಒಂದು ಆಧಾರ ಸಿಗುತ್ತೆ ಅಂತ ಅರುಣ್ ಹೇಳ್ತಿರ್ತಾನೆ. ಇಲ್ಲ ನೀವು ಯಾವ್ದಕ್ಕೂ ನಿಮ್ಮ ಅಮ್ಮನ ಹತ್ರ ಇದ್ರ ಬಗ್ಗೆ ಮಾತಾಡ್ಬೋದಲ್ವಾ ಅಂತ ಮೀನಾ ಕೇಳಿದಾಗ ಇಲ್ಲ ಇಲ್ಲ ಇದು ಯಾರಿಗೂ ಗೊತ್ತಾಗೋದು ಬೇಡ, ಈ ಮದ್ವೆ ಆಗೋದು ಬರೀ ನಮ್ಮ 3 ಜನದ ಮಧ್ಯೆ ಮಾತ್ರ ಇರಬೇಕು, ನಾನು ನಮ್ಮ ಅಮ್ಮನ ಹತ್ರನೂ ಹೇಳೋದಕ್ಕಾಗೋದಿಲ್ಲ. ನೀವು ಅಷ್ಟೇ ನಿಮ್ಮ ಮನೇಲಿ ಯಾರಿಗೂ ಹೇಳ್ಬೇಡಿ. ನಿಮ್ಮ ಯಜಮಾನ್ರು ನಮ್ಮಮ್ಮ ಯಾವಾಗ ಮದ್ವೆಗೆ ಒಪ್ಕೋತಾರೋ ಆವಾಗ ಈ ವಿಷಯ ಹೇಳಿದ್ರೆ ಆಯ್ತು. ಆದ್ರೆ ಇವಾಗ ಈ ಮದ್ವೆ ನಡೀಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಸೂರ್ಯ ಅವರು ಕನಕನ್ಗೆ ಹುಡುಕಿ ಮದ್ವೆ ಮಾಡ್ಬಿಡ್ತಾರೆ. ನಮ್ಮ ಮನೇಲಿ ಕೂಡ ನಮ್ಮಮ್ಮ ನನ್ನ ಇನ್ನೊಂದು ಮದ್ವೆಗೆ ಫೋರ್ಸ್ ಮಾಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಒಂದು ಸೇಫ್ಟಿ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನು ಕೇಳಿ ದಯವಿಟ್ಟು ಒಪ್ಕೊಳ್ಳಿ ಅಂತ ಅರುಣ್ ಹೇಳ್ತಿರುವಾಗ ಕನಕ ನೀನೇ ನಿರ್ಧಾರ ಮಾಡಿದ್ಯಾ ಅಂತ ಮೀನಾ ಕೇಳ್ತಾಳೆ. ಅಕ್ಕ ಈ ವಿಷಯದಲ್ಲಿ ನಾನು ಏನು ತೀರ್ಮಾನ ತಗೋಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ, ಆದ್ರೆ ನನ್ನಿಂದ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅಷ್ಟೇ ಅಂತ ಕನಕ ಹೇಳ್ತಾಳೆ. ನಮ್ಮಪ್ಪ ಇದ್ದಿದ್ರೆ ನಾನು ಮದ್ವೆ ಮಾಡ್ತಿದ್ರು ಅಂತ ಕನಕನ ಮನಸ್ಸಲ್ಲಿ ಒಂದು ಆಸೆ ಬಂದಿದೆ. ಈಗ ಆ ಜಾಗದಲ್ಲಿ ನನ್ನ ಗಂಡನ ಹೆಂಡತಿಯಾಗಿ ಕನಕನ್ಗೆ ಅಕ್ಕನಾಗಿ ನಿರ್ಧಾರ ತಗೊಳ್ಳೋದಕ್ಕಿಂತ ಕನಕನ್ಗೆ ಅಕ್ಕ ಅಷ್ಟೇ ಅಲ್ಲ, ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಇದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಂಥ ಪರಿಸ್ಥಿತಿಲಿ ನಾನು ಇದ್ದೀನಿ ಅಂತ ಮೀನಾ ಹೇಳಿದಾಗ ಹಾಗಾದ್ರೆ ನಮ್ಮ ಮದ್ವೆಗೆ ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ಅರುಣ್ ಕೇಳ್ತಾನೆ. ನೋಡಿ ನಾನು ಇದುವರೆಗೂ ನನ್ನ ಗಂಡನ ಮೀರಿ ನಾನು ಏನು ಮಾಡಲಿಲ್ಲ ಅಂತ ಮೀನಾ ಹೇಳ್ತಿರುವಾಗ ನೋಡಿ ನೀವೀಗಲೂ ಅಷ್ಟೇನೆ ಅವ್ರ ವಿರುದ್ಧವಾಗಿ ಏನು ಮಾಡ್ತಿಲ್ಲ, ನಾವಿಬ್ರು ರಿಜಿಸ್ಟರ್ ಮದ್ವೆ ಮಾಡ್ಕೋಬೇಕು ಅಂತಿದ್ದೀವಿ, ಅದು ಮುಗಿದ ಮೇಲೆ ಕನಕ ನಿಮ್ಮನೇಲೇ ಇರಲಿ ಪರವಾಗಿಲ್ಲ, ಆಮೇಲೆ ನಿಮ್ಮ ಯಜಮಾನರು ನಮ್ಮಮ್ಮ ಮನಸ್ಸನ್ನು ಬದಲಾಯಿಸಿದ ಮೇಲೆ ಅವ್ರ ಒಪ್ಪಿಗೆ ತಗೊಂಡು ಎಲ್ಲರ ಮುಂದೆ ನಾನು ಕನಕನ್ಗೆ ತಾಳಿ ಕಟ್ತೀನಿ, ಈಗ ನಮಗೋಸ್ಕರ ಅಂತ ಇದೊಂದು ಸಹಾಯ ಮಾಡಿ ಪ್ಲೀಸ್ ಅಂತ ಅರುಣ್ ಕೇಳ್ಕೊತಿರ್ತಾನೆ. ಆಗ ಕನಕ ಬೇಜಾರಲ್ಲಿರೋದು ನೋಡಿ ಸರಿ ಆಯ್ತು ನಾನು ಹೆಲ್ಪ್ ಮಾಡ್ತೀನಿ, ಆದ್ರೆ ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಮೀನಾ ಹೇಳಿದಾಗ ಸರಿ ಆಯ್ತು ಅಂತ ಅರುಣ್ ಒಪ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.